ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 79. ಮಾವ ಸಹದೇವ್ರವರನ್ನು ಕಂಡು ಅವರತ್ತ ನಡೆದಿದ್ದಳು ಖ್ಯಾತಿ. ಖ್ಯಾತಿ, ಹೇಗಿದ್ಯಾ? ಹೇಗಿದೆ ಹೊಸ ಲೈಫ್? ಖ್ಯಾತಿಯ ಹೊಸ ಜೀವನದ ಬಗ್ಗೆ ವಿಚಾರಿಸಿದರು ಸಹದೇವ್ರವರು. ನಾನು ಚೆನ್ನಾಗಿದ್ದೀನಿ ಮಾವ, ನನ್ನ ಲೈಫ್ ಕೂಡ ಚೆನ್ನಾಗಿದೆ ಎಂದು ಆಶಾರವರ ಬಳಿ ಕುಳಿತವಳು ಸಹದೇವ್ರವರ ಜೊತೆಗಿದ್ದ ಶುಭಾರವರನ್ನು ಕಂಡು ಕಾಣದಂತಿದ್ದಳು. ಗಂಟಲು ಸರಿಪಡಿಸಿದರು ಶುಭಾರವರು ಖ್ಯಾತಿ ತಮ್ಮನ್ನು ನೋಡಲಿ ಎಂದು. ಆದರೆ ಅವಳು ಅವರತ್ತ ನೋಡದೇ ಇದ್ದಾಗ, ಆಶಾ, ಸ್ತುತಿ ಬೇಬಿಯಲ್ಲಿ ಎಂದು ಕೇಳಿದರು. ತಮ್ಮನ್ನು ಚೆನ್ನಾಗಿ ಮಾತನಾಡಿಸುವವಳು ಅವಳೊಬ್ಬಳೇ ಎಂಬುದು ನೆನಪಾಗಿ. ಅವಳು ರೂಮಲ್ಲಿದ್ದಾಳೆ ಅದಕ್ಕೆ, ಓದ್ತಿದ್ದಾಳೆ ಎಂದ ಆಶಾರವರ ಮಾತಿಗೆ ಎದ್ದು ನಿಂತವರು, ನಾನು ಅವಳನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಎಂದು ನುಡಿದು ಖ್ಯಾತಿಯತ್ತ ನೋಡಿ ಮುಖ ತಿರುಗಿಸಿ ಸ್ತುತಿಯ ಕೋಣೆಯತ್ತ ನಡೆದಿದ್ದರು. ಬಾಪುಟ್ಟಿ, ಇಲ್ಲಿ ಸಹದೇವ್ರವರು ಆಜ್ಞಾಳನ್ನು ಕರೆದಾಗ ಅವರ ಬಳಿ ಹೋಗಲು ಹಿಂದೇಟು ಹಾಕಿದವಳು ಖ್ಯಾತಿಯ ಬೆನ್ನ ಹಿಂದೆ ಅವಿತಳು. ಪುಟಾಣಿ, ಇವರು ನಮ್ಮ ಮಾವ, ನಿಂಗೆ ತಾತ ಆಗಬೇಕು. ತಾತ ಕರಿತಿದ್ದಾರಲ್ಲ ಮುದ್ದು, ಹೋಗು ಮಾತಾಡಿಸು ಖ್ಯಾತಿ ಎಂದಾಗ, ಸರಿ ಮಮ್ಮಿ ಎಂದು ಮೆಲುದನಿಯಲ್ಲಿ ನುಡಿದವಳು ಸಹದೇವ್ರವರ ಬಳಿ ನಡೆದಳು. ಪುಟಾಣಿಯ ಹೆಸರೇನು ಎಂದು ಕೇಳಿದವರು ಅವಳ ಕೆನ್ನೆ ಹಿಂಡಿದಾಗ, ಆಜ್ಞಾ ಎಂದಳು ತನ್ನ ಟೀ ಶರ್ಟ್ನ ತುದಿಯನ್ನು ಬೆರಳಿಗೆ ಸುತ್ತುತ್ತಾ. ನೈಸ್ ನೇಮ್ ಎಂದವರು ಅವಳ ಜೊತೆ ಮಾತಿಗಿಳಿದರೆ ಮೊದಮೊದಲು ಭಯ ಹಾಗೂ ಹಿಂಜರಿಕೆಯಿಂದ ಮಾತನಾಡಿದವಳು ತದನಂತರ ಸರಾಗವಾಗಿ ಹರಟತೊಡಗಿದಳು. ಅತ್ತ ಸ್ತುತಿಯ ಕೋಣೆಯತ್ತ ಬಂದ ಶುಭಾರವರು, ಸ್ತುತಿ ಬೇಬಿ ಎಂದಾಗ, ಅತ್ತೆ ಯಾವಾಗ ಬಂದ್ರಿ ಎಂದು ಕೇಳಿದವಳು ಬಾಗಿಲತ್ತ ನೋಡಿದಳು. ಖ್ಯಾತಿಯ ಮದುವೆಗೆ ಪ್ರಣೀತ ಹಾಗೂ ಯುದಿತ್ ಸಹ ಬಂದಿದ್ದರಲ್ಲ. ಯುದಿತ್ ಅವಳ ಹಿಂದೆ ಮುಂದೆ ಸುತ್ತುತ್ತಾ ಕಾಡಿಸುತ್ತಿದ್ದದು ನೆನಪಾಗಿ ಅವನು ಬಂದಿದ್ದಾನೇನೋ ಎಂದುಕೊಂಡು ಬಾಗಿಲತ್ತ ನೋಟ ಹರಿಸಿದ್ದಳು. ಇವಾಗಷ್ಟೇ ಬಂದೆ ಎಂದವರೇ ಅವಳು ಹಾಗೂ ತಮ್ಮ ಮಗ ಪರಸ್ಪರ ಪ್ರೀತಿಸುತ್ತಿದ್ದಾರೆ ಎಂದುಕೊಂಡು, ಯುದಿ ಬರಲಿಲ್ಲ ಸ್ತುತಿ, ನಾನು ಮತ್ತು ನಿಮ್ಮ ಮಾವ ಮಾತ್ರ ಬಂದ್ವಿ ಎಂದರು. ಅತ್ತೆ, ನಾನು ಪ್ರಣಿ ಬರಲಿಲ್ವಾ ಅಂತ ನೋಡ್ತಿದ್ದೆ ಅಷ್ಟೆ ಎಂದಳು ಮುಂಗುರುಳನ್ನು ಹಿಂದೆ ಸರಿಸಿ. ಛೆ, ಈ ಯುದಿ ಇಷ್ಟು ದಿನ ನೆನಪಾಗದೇ ಇದ್ದೋನು ಈಗಲೇ ನೆನಪಾಗಬೇಕಾ ಮನದಲ್ಲೇ ನುಡಿದಳು. ಸರಿ, ನೀನು ಕೆಳಗಡೆ ಬಾ, ನಾವು ಒಂದು ಖುಷಿ ವಿಚಾರ ಹೇಳೋಕೆ ಬಂದ್ವಿ ಎಂದರು ಸಂತಸದಿಂದ. ಹೌದಾ, ಏನು ವಿಷಯ ಕುತೂಹಲದಿಂದ ಕೇಳಿದಳು. ಕೆಳಗಡೆ ಬಾ ಹೇಳ್ತೀನಿ ಎಂದು ಅವಳ ಕೈ ಹಿಡಿದು ನಡೆದಿದ್ದರು ಶುಭಾರವರು. ನನ್ನ ಅತ್ತೆ ಮಾವ ಬಂದಿದ್ದಾರೆ, ಕೆಳಗಡೆ ಬಾ ಎಂದು ಅದ್ರತ್ನ ಕರೆದಳು ಖ್ಯಾತಿ. ಅಪ್ಪ ಅಮ್ಮ ಬಂದಿದ್ದಾರಾ? ಅಚ್ಚರಿಯಿತು ಅವನ ದನಿಯಲ್ಲಿ. ಅತ್ತೆ ಮಾವ ಅಂದರೆ ಮಮ್ಮಿಯ ಅಣ್ಣ ಅತ್ತಿಗೆ, ನಿಮ್ಮ ಅಪ್ಪ ಅಮ್ಮ ಅಲ್ಲ ಎಂದಳು ಕೊಂಚ ಅಸಮಾಧಾನದಿಂದ. ನಾನು ಬರಲ್ಲ, ಹೋಗು ಎಂದು ಅಸಡ್ಡೆಯಿಂದ ನುಡಿದ. ನೀನೀಗ ಬರಲಿಲ್ಲ ಅಂದರೆ ನಾನು ಯಾವತ್ತೂ ನಿನ್ನ ಮನೆಗೆ ವಾಪಸ್ ಬರಲ್ಲ ನೋಡು, ತೋರು ಬೆರಳು ತೋರಿಸಿ ನುಡಿದಳು ಖ್ಯಾತಿ. ಇವಾಗೇನು ನನ್ನ ಮನೆಗೆ ಬರೋಕೆ ತಯಾರಾಗಿದೆಯಾ ನೀನು? ನನಗೆ ಡೈವೋರ್ಸ್ ಕೊಟ್ಟು ಆ ರಾಸ್ಕಲ್ ಆಕರ್ಷ್ನ ಮದುವೆ ಆಗೋ ಯೋಚನೆ ಇತ್ತಲ್ವಾ ನಿನಗೆ? ಮುಖ ತಿರುಗಿಸಿದ. ನೀನು ನಿಜವಾಗ್ಲೂ CA ಪಾಸ್ ಆಗಿದೆಯಾ? CA ಓದಿದವರು ಬುದ್ಧಿವಂತರು ಅಂತ ಹೇಳೋದನ್ನು ಕೇಳಿದ್ದೆ. ಅಲ್ಲ ಕಣೋ, ನಮ್ಮ ಮದುವೆ ಆಗಿ 1 ವರ್ಷ ಆಗದೆ ನಮಗೆ ಯಾರು ಡೈವರ್ಸ್ ಕೊಡ್ತಾರೆ ಎಂದಾಗ ತನ್ನ ತಲೆಗೆ ತಾನೇ ಮೋಟಕಿತ ಅದ್ರದ್ ಏನೋ ಹೊಳೆದಂತಾಗಿ, ಅಂದರೆ ನೀನು ಆವಾಗ ಹೇಳಿದೆಲ್ಲವೂ ಸುಳ್ಳ? ಅಚ್ಚರಿ ಮಿಶ್ರಿತ ಸಂತಸದಿಂದ ಕೇಳಿದ. ಹೌದು ಎಂಬಂತೆ ತಲೆ ಆಡಿಸಿದವಳು. ಆದರೆ ಮುಂದೊಂದು ದಿನ ಆ ಸುಳ್ಳು ನಿಜವಾದರೂ ಆಶ್ಚರ್ಯವಿಲ್ಲ. ಸೊ ಈಗ ನನ್ನ ಜೊತೆ ಬಾ ಎಂದಳು ಕೈಕಟ್ಟಿ ನಿಂತು. ಮನೆಗೆ ಬಂದ ಅತಿಥಿಗಳ ಮುಂದೆ ತಮ್ಮಿಬ್ಬರ ಜಗಳ ಮುನಿಸು ಬೇಡ ಎಂದುಕೊಂಡವ. ಸರಿ ಬಾ ಎಂದು ಅವಳ ಜೊತೆ ನಡೆದಿದ್ದ. ಶುಭಾರವರು ಅದಾಗಲೇ ಸ್ತುತಿಯ ಜೊತೆ ಕೆಳಗಡೆ ಬಂದಿದ್ದವರು ಖ್ಯಾತಿ ಹಾಗೂ ಅದ್ರತ್ನ ನೋಡಿ, ಇವರಿಬ್ಬರು ನಿಜವಾಗ್ಲೂ ಗಂಡ ಹೆಂಡತಿ ಥರ ಇದ್ದಾರೋ ಇಲ್ವೋ, ಇಬ್ಬರು ಅಪರಿಚಿತರ ಹಾಗೆ ಬರ್ತಿದ್ದಾರೆ ಎಂದುಕೊಂಡವರ ಮನದಲ್ಲಿ ಇಬ್ಬರ ನಡುವೆ ಬಿರುಕು ಮೂಡಿದೆ ಎಂಬ ಅನುಮಾನ ಶುರುವಾಯಿತು. ಅದ್ರತ್ ಸಹದೇವ ದಂಪತಿಗಳ ಜೊತೆ ಸೌಹಾರ್ದದಿಂದ ಮಾತನಾಡಿದವ ಖ್ಯಾತಿಯ ಬಳಿ ಕುಳಿತ.
ನಾವು ಬಂದ ವಿಷಯ ಏನು ಅಂತ ಹೇಳ್ತೀವಿ. ನಮ್ಮ ಮಗಳು ಪ್ರಣೀತಾಗೆ ಒಂದೊಳ್ಳೆ ಸಂಬಂಧ ಬಂದಿದೆ. ನಮಗೆ ಎರಡೂ ಮನೆಯವರಿಗೆ ಈ ಸಂಬಂಧ ಪರಸ್ಪರ ಒಪ್ಪಿಗೆಯಾಗಿದೆ. ಮದುವೆ ಡೇಟ್ ಕೂಡ ಫಿಕ್ಸ್ ಆಯಿತು. ಸಹದೇವ್ರವರು ಎಂದಾಗ ಸಿಹಿ ಸುದ್ದಿ ಹೇಳಿದೀಯಾ, ಸ್ವೀಟ್ ತಗೊಂಡು ಬರ್ತೀನಿ ಅಣ್ಣ ಎಂದ ಆಶಾರವರು ಎಲ್ಲರಿಗೂ ಸಿಹಿ ಹಂಚಿದರೆ ಲಕ್ಷ್ಮೀಕಾಂತ ದಂಪತಿಗಳು ಪ್ರಣೀತಾ ಮದುವೆಯಾಗುವ ಹುಡುಗನ ಬಗ್ಗೆ ವಿಚಾರಿಸಿದರು. ನಮ್ಮ ಅಳಿಯನಾಗೋ ಹುಡುಗ ಸಿಎ ಎಂದು ಜಂಬದಿಂದ ಹೇಳಿದ ಶುಭಾರವರ ನೋಟ ಖ್ಯಾತಿ ಹಾಗೂ ಅದ್ರತ್ ಕಡೆಗೆ. ಇಬ್ಬರು ದೂರ ದೂರ ಕುಳಿತಿರುವುದನ್ನು ನೋಡಿ ಅವರ ಅನುಮಾನ ಇನ್ನೂ ಬಲವಾಯಿತು. ಈ ಅತ್ತೆ ಯಾಕೆ ನಮ್ಮನ್ನು ಈ ಥರ ನೋಡ್ತಿದ್ದಾರೆ ಎಂದುಕೊಂಡ ಖ್ಯಾತಿ ಅದ್ರತ್ನತ್ತ ನೋಟ ಹರಿಸಿದಾಗ ಇಬ್ಬರೂ ಸ್ವಲ್ಪ ದೂರ ದೂರ ಕೂತಿದ್ದೀವಿ. ಹೋ ಗಾಡ್, ಈ ಅತ್ತೆ ಕತ್ತೆಗೆ ನಮ್ಮ ಬಗ್ಗೆ ಅನುಮಾನ ಬಂದಿರಬೇಕು. ಮನದಲ್ಲೇ ನುಡಿದವಳು ಅದ್ರತ್ಗೆ ಅಂಟಿಕೊಂಡಂತೆ ಕುಳಿತಾಗ ಅವನು ಅಚ್ಚರಿಯಿಂದ ಅವಳತ್ತ ನೋಡಿದ. ಇಷ್ಟು ಹೊತ್ತು ಜಗಳವಾಡಿ ಈಗ ಯಾಕೆ ಫೆವಿಕಾಲ್ ಥರ ಅಂಟಿಕೊಂಡು ಕೂತಿದ್ದಾಳೆ ಎಂದುಕೊಂಡವ ಏನೋ ಹೇಳಲು ಬಾಯಿ ತೆರೆದಾಗ ಅವನ ತೋಳು ಬಳಸಿದವಳು, ರಿಯಾಕ್ಟ್ ಮಾಡಬೇಡ ಕಣು ಏಡಿ, ಎಲ್ಲ ಆಮೇಲೆ ಹೇಳ್ತೀನಿ, ಈಗ ಸುಮ್ಮನೆ ಕೂತ್ಕೊ. ಶುಭರವರಿಗೆ ಅನುಮಾನ ಬಾರದಿರಲೆಂದು ನಗು ನಗುತ್ತಾ ನುಡಿದಳು. ಆಶಾರವರು ಸಹದೇವರವರ ಜೊತೆ ಮಾತನಾಡುತ್ತಿದ್ದವರು ಅದನ್ನು ಗಮನಿಸಿರಲಿಲ್ಲ. ಆದರೆ ಸ್ತುತಿಯ ಅಚ್ಚರಿಯ ನೋಟ ಅವರಿಬ್ಬರ ಕಡೆಗೆ ಇತ್ತು. ಸ್ತುತಿ ಬೇಬಿ, ನಿಮ್ಮ ಅಕ್ಕ ಹಾಗೂ ಭಾವನ ನಡುವೆ ಎಲ್ಲ ಸರಿಯಾಗಿದೆ ತಾನೆ? ಶುಭರವರು ಸ್ತುತಿಯನ್ನು ಕೇಳಿದಾಗ, ಅಂದರೆ ಅತ್ತೆ ಇವರಿಬ್ಬರನ್ನು ಗಮನಿಸ್ತಿದ್ರು ಅನಿಸುತ್ತೆ, ಅದಕ್ಕೆ ಅಕ್ಕ ಈ ರಾಕ್ಷಸನ ಜೊತೆ ಎಂದುಕೊಂಡವಳೆ. ಹಾಂ ಅತ್ತೆ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಏನೂ ಅರಿಯದವಳಂತೆ ಪ್ರಶ್ನಿಸಿದಳು. ನಿಮ್ಮ ಅಕ್ಕ ಅವನಿಗೆ ಎರಡನೇ ಹೆಂಡತಿ ಅಲ್ವಾ? ರೆಡಿಮೇಡ್ ಮಗು ಬೇರೆ ಇದೆ. ಇಬ್ಬರೂ ಅವಾಗಲೇ ಅಪರಿಚಿತರ ಥರ ಕೂತಿದ್ರು. ಯಾಕೋ ಏನೋ ಸರಿಯಿಲ್ಲ ಅನ್ನಿಸ್ತು. ಶುಭರವರ ಮಾತಿನಿಂದ ಕೋಪ ಬಂದರು ಅದನ್ನು ತೋರಗೊಡದೆ, ಅಕ್ಕ ಭಾವ ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಅತ್ತೆ. ಇಬ್ಬರು ಹನಿಮೂನ್ ಹೋಗೋ ಪ್ಲ್ಯಾನಲ್ಲಿದ್ದಾರೆ. ಅದಕ್ಕೆ ಆಜ್ಞಾ ಪುಟ್ಟಿನ ನಮ್ಮ ಜೊತೆ ಬಿಟ್ಟು ಹೋಗಲು ಬಂದಿದ್ದು ಅವರು. ಶುಭರವರಿಗೆ ಉರಿಯಲಿ ಎಂದೇ ಸುಳ್ಳಾಡಿದಳು ಸ್ತುತಿ. ಆ ಎಂದು ಬಾಯಿ ಬಿಟ್ಟುಕೊಂಡು ನೋಡಿದವರು, ಹನಿಮೂನ್ ಹೋಗ್ತಿದ್ದಾರಾ? ಎಲ್ಗೆ ಎಂದು ಪ್ರಶ್ನಿಸಿದರು. ಸ್ವಿಟ್ಜರ್ಲ್ಯಾಂಡ್ ಅಂದ ಹಾಗಿತ್ತು. ಇರಿ, ಈಗಲೇ ಕೇಳಿ ಹೇಳ್ತೀನಿ. ಮನದಲ್ಲೇ ನಕ್ಕು ನುಡಿದಳು. ಬೇಡ ಬೇಡ, ಮೊದಲೇ ನಿಮ್ಮ ಸಿಂಡ್ರಲ್ಲಾಗೆ ನನ್ನ ಕಂಡ್ರೆ ಆಗಲ್ಲ. ಸುಮ್ಮನೆ ಯಾಕೆ ಅವಳ ಕೆಂಗಣಿಗೆ ಗುರಿಯಾಗಲಿ ಎಂದರು. ಅವರ ವರಸೆಗೆ ನಗು ಬಂದಿತ್ತವಳಿಗೆ. ಸ್ತುತಿ ಬೇಬಿ, ನಾನಿವತ್ತು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಲೇ ಇಲ್ಲ, ತಮ್ಮ ಸರ ಸರಿಪಡಿಸುತ್ತಾ ಕೇಳಿದರು. ಅತ್ತೆ, ಹೋದ ಸಾರಿ ನಿಮ್ಮನ್ನು ನೋಡಿದಾಗ ಸ್ಲಿಮ್ ಆ್ಯಂಡ್ ಯಂಗ್ ಆಗಿ ಕಾಣಿಸ್ತಿದ್ರಿ. ಆದರೆ ಈ ಸಾರಿ ಯಾಕೋ ಸ್ವಲ್ಪ ದಪ್ಪ ಆಗಿದ್ದೀರಿ. ಮುಖದಲ್ಲಿ ಗ್ಲೋ ಇಲ್ಲ. ಯಾಕತ್ತೆ, ಏನಾದರೂ ಟೆನ್ಷನಾ? ನೋಡಿ, ಡಾರ್ಕ್ ಸರ್ಕಲ್ ಕೂಡ ಬಂದಿದೆ ಎಂದಾಗ, ಇತ್ತೀಚೆಗೆ ಸ್ಕಿನ್ ಕೇರ್ ಸರಿಯಾಗಿ ಮಾಡ್ತಿಲ್ಲ ಸ್ತುತಿ ಬೇಬಿ. ಇನ್ನು ಮನೆಯಲ್ಲಿ ನನ್ನ ಬಗ್ಗೆ ಯಾರು ಗಮನ ಕೊಡ್ತಾರೆ? ಮಕ್ಕಳು ಅವರಷ್ಟಕ್ಕೆ. ನಿಮ್ಮ ಮಾವ ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಇನ್ನು ನೀನು ನಮ್ಮ ಮನೆ ಸೊಸೆಯಾಗಿ ಬಂದಮೇಲೆ ನನ್ನನ್ನು ಚೆನ್ನಾಗಿ ನೋಡ್ಕೊ ಎಂದು ಅವಳ ತಲೆ ಸವರಿದರು. ಏನು? ಚೀರಿದಳು. ಶುಭಾರವರು ಅವಳನ್ನು ಅವರ ಮನೆ ಸೊಸೆ ಎಂದದ್ದು ಕೇಳಿ ಆಘಾತವಾಗಿತ್ತವಳಿಗೆ. ಸ್ತುತಿ, ಏನಾಯ್ತಮ್ಮ? ಸಹದೇವ್ರವರು ಕೇಳಿದಾಗ, ಏನಿಲ್ಲ ಮಾವ, ಏನೋ ನೆನಪಾಯಿತು, ನಂಗೆ ಓದೋದಿದೆ, ಸಾರಿ ಎಂದವಳು ತನ್ನ ಕೋಣೆಯತ್ತ ಓಡಿದಳು. ಹುಡುಗಿ ನಾಚಿಕೊಂಡು ಅನಿಸುತ್ತೆ ಎಂದುಕೊಂಡರು ಶುಭರವರು. ಅತ್ತೆ ನನ್ನನ್ನು ಅವರ ಮನೆ ಸೊಸೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಯುಧಿ ಕೂಡ ಅವತ್ತು ಹಾಗೆ ಹೇಳಿದ್ದ. ಆವಾಗ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅತ್ತೆ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದಾರೆ ಎಂದುಕೊಂಡು ಉಗುರು ಕಚ್ಚಿದಳು. ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಅನಿಸಿತು. ಸ್ನೇಹ ಕರೆ ಮಾಡಿದ್ದಳು. ಹಲೋ ಸ್ತುತಿ, ಯಾಕೊಂಥರ ಇದೆಯಾ? ಅವಳ ದನಿಯಲ್ಲಾದ ಬದಲಾವಣೆ ಗುರುತಿಸಿ ಕೇಳಿದಳು ಸ್ನೇಹ. ಶುಭಾರವರು ಹೇಳಿದ್ದನ್ನು ಗೆಳತಿಯ ಬಳಿ ಹೇಳಿಕೊಂಡ ಸ್ತುತಿ, ಅತ್ತೆ ಮನಸ್ಸಲ್ಲಿ ನಿಜವಾಗ್ಲೂ ಹೀಗೊಂದು ಯೋಚನೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಕಣೆ ಎಂದಳು. ಅದಕ್ಕೆ ಯಾಕೆ ಇಷ್ಟೊಂದು ನರ್ವಸ್ ಆಗ್ತಿದೆಯಾ? ನಿಮ್ಮ ಅತ್ತೆ ಮನಸ್ಸಲ್ಲಿ ಹಾಗೊಂದು ಯೋಚನೆ ಇದ್ದರೆ ಅದರಲ್ಲಿ ತಪ್ಪೇನು? ಖ್ಯಾತಿ ಅಕ್ಕನ ಮದುವೆ ಸಮಯದಲ್ಲಿ ನಾನು ಯುದಿತ್ ಅವರನ್ನು ಗಮನಿಸಿದ್ದೀನಿ. ಅವರಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅನಿಸ್ತು ನನಗೆ.
ಖ್ಯಾತಿಯ ಮದುವೆಯ ದಿನ ಯುದಿತ್ನ ನಡವಳಿಕೆ ನೆನೆದು ನುಡಿದಳು ಸ್ನೇಹ. ಸ್ನೇಹ, ಏನೇ ನೀನು ಅವರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ಯಾ? ಯುದಿಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಈಗಾಗಲೇ ತುಂಬ ಗರ್ಲ್ಫ್ರೆಂಡ್ಸ್ ಇದ್ದಾರೆ ಎಂದಳು. ಸ್ತುತಿ, ಜಲಸ್ ಫೀಲ್ ಆಗ್ತಿದೆನಾ? ಸ್ನೇಹ ಛೇಡಿಸಿದಾಗ. ನನ್ನ ವಿಷಯ ಇರಲಿ, ಪ್ರಮೋದ್ ಅವರು ನಿನ್ನನ್ನು ಇಷ್ಟಪಟ್ಟಿದ್ದಾರೆ ತಾನೇ, ಅದರ ಬಗ್ಗೆ ಯೋಚನೆ ಮಾಡಿದ್ಯಾ ಎಂದು ಪ್ರಶ್ನಿಸಿದಳು ಸ್ತುತಿ. ಸ್ತುತಿ, ನಿಮ್ಮ ಅಕ್ಕ ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ್ದೆ ಅಲ್ವಾ, ಹೇಗಿದ್ದಾಳೆ ಈಗ ಎಂದು ವಿಷಯ ಅಂತರಿಸಿದಳು ಸ್ನೇಹ. ಅವಳು ಆರಾಮಾಗಿದ್ದಾಳೆ, ಇವತ್ತು ಅವಳ ಗಂಡ ಕೂಡ ಬಂದಿದ್ದಾನೆ, ಅಸಮಾಧಾನದಿಂದಲೇ ಉತ್ತರಿಸಿದಳು ಸ್ತುತಿ. ನಿನ್ನ ಕ್ರಶ್ ಆಗಿದ್ರು ಅವರು, ಅಕ್ಕನ ಮದುವೆ ನಿಲ್ಲಿಸೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದೆ ನೀನು. ಆ ನೀನಾ ಈಗ ಅವರನ್ನು ದ್ವೇಷಿಸುತ್ತಿರುವುದು? ಸ್ನೇಹ ಅಚ್ಚರಿಯಿಂದ ನುಡಿದಾಗ. ಹಳೇದನ್ನು ನೆನಪಿಸಬೇಡ, ಅವನೊಬ್ಬ ರಾಕ್ಷಸ ಅಂತ ನಂಗೆ ಗೊತ್ತಿರಲಿಲ್ಲ. ಆಕರ್ಷ್ ಅವರಿಂದ ನಮ್ಮ ಅಕ್ಕ ನನಗೆ ವಾಪಸ್ ಸಿಕ್ಕಿದ್ಲು, ಇಲ್ಲ ಅಂದಿದ್ರೆ ನಾನು ಅಕ್ಕನನ್ನು ಮತ್ತೆ ನೋಡ್ತಿದ್ನೋ ಇಲ್ವೋ ಎಂದ ಸ್ತುತಿಯ ಮಾತಿಗೆ. ಸ್ತುತಿ, ಯಾಕೋ ನಿನ್ನ ಭಾವನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಾ ಅನಿಸುತ್ತೆ ಕಣೆ. ಅಕ್ಕ ಏನಂದ್ಲು? ಹೌದು, ಇತ್ತೀಚೆಗೆ ಆಕರ್ಷ್ ಅವರ ಬಗ್ಗೆ ತುಂಬ ಹೊಗಳ್ತಿದ್ಯಾ, ಏನು ಸಮಾಚಾರ? ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು ಸ್ನೇಹ. ಅಕ್ಕ ಅವನ ಬಗ್ಗೆ ನೆಗೆಟಿವ್ ಆಗಿ ಏನು ಹೇಳಲಿಲ್ಲ ಕಣೆ, ಅದೇ ನನಗೆ ಆಶ್ಚರ್ಯ ಆಗ್ತಿರೋದು. ಇನ್ನು ಆಕರ್ಷ್ ಅವರು ತುಂಬ ಒಳ್ಳೆಯವರು, ನನಗೆ ಅವರ ಬಗ್ಗೆ ತುಂಬ ಗೌರವ ಇದೆ. ಐ ಲೈಕ್ ಹಿಮ್. ಆದರೆ ನೀನು ಅಂದ್ಕೊಂಡಿರೋ ಥರ ನಂಗೆ ಅವರ ಮೇಲೆ ಪ್ರೀತಿ ಆಗಲಿಲ್ಲ. ಅವರು ಸ್ವಲ್ಪ ಡಿಫ್ರೆಂಟ್ ಅನ್ನಿಸಿದ್ರು, ಅವರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅನ್ನಿಸ್ತು ಅಷ್ಟೇ ಎಂದಳು ಸ್ತುತಿ. ಅವರ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀಯ ನೀನು? ನಿಮ್ಮ ಅಪ್ಪಂಗೆ ನಿನ್ನ ಬಗ್ಗೆ ತುಂಬ ನಿರೀಕ್ಷೆಗಳಿವೆ. ನನ್ನ ಫ್ರೆಂಡ್ ಸ್ತುತಿ ಪ್ರಾಕ್ಟಿಕಲ್ ಆಗಿ ಯೋಚಿಸೋ ಹುಡುಗಿ, ಅನಾವಶ್ಯಕ ಯೋಚನೆಗಳಿಗೆ ಮನಸ್ಸಲ್ಲಿ ಜಾಗ ಕೊಡಬೇಡ. ಅಪ್ಪನ ಆಸೆಯಂತೆ CA ಕಂಪ್ಲೀಟ್ ಮಾಡೋ ಸ್ತುತಿ, ಅವಳ ಗುರಿಯ ಬಗ್ಗೆ ನೆನಪಿಸಿದಳು ಸ್ನೇಹ. ಥ್ಯಾಂಕ್ ಯು ಕಣೆ, ನಿನ್ನ ಜೊತೆ ಮಾತಾಡಿದ ಮೇಲೆ ಮನಸ್ಸು ಹಗುರವಾಯಿತು. ಓಕೆ ಬಾಯ್ ಎಂದು ಕರೆ ತುಂಡರಿಸಿದವಳೆ ತನ್ನ ಓದಿನತ್ತ ಗಮನ ಹರಿಸಿದಳು. ಮುಂದುವರಿಯುವುದು